ಚಿಕ್ಕಮಗಳೂರಿನಲ್ಲೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ರೇಟ್ ಹೈಕ್ಗೆ ದರ ಏರಿಕೆಯನ್ನ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈಗ ದರ ಏರಿಕೆ ಮಾಡಿರೋದು ನಮಗೆ ಹೊರೆ ಆಗ್ತಾ ಇದೆ. ಸರ್ಕಾರದ ಷರತ್ತುಗಳನ್ನು ಪಾಲನೆ ಮಾಡೋದು ಕಷ್ಟವಾಗ್ತಾ ಇದೆ. ಈ ರೀತಿಯಾಗಿ ಚಿಕ್ಕಮಗಳೂರಿನ ಜನತೆ ಭಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನ ಕೊಟ್ಟಿದ್ರು, ಮಿತವಾಗಿ ಬಳಸಿ ಮಿತವ್ಯಯಿಗಳಾಗಿ ಅಂತ ಹೇಳಿ. ಸೊ ಈಗ ಈ ದರ ಏರಿಕೆಯಿಂದ ಅನಿವಾರ್ಯವಾಗಿ ಆ ರೀತಿ ಆಗುವಂತಹ ಪರಿಸ್ಥಿತಿ ಬೈ ಡಿಫಾಲ್ಟ್ ಬಂದ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಮುಂಚೆ ಯಾವ ರೀತಿಯಾಗಿ ಓಡಾಡ್ತಾ ಇದ್ರು, ಪೈಸೆಗಳಲ್ಲಿ ಹೆಚ್ಚಳ ಆಗಿದ್ರೆ ಒಂದು ಪಕ್ಷ ತಡ್ಕೋಬೋದಾಗಿತ್ತು. ಬಟ್ ಏಕಾಏಕಿ ₹3 21 ಪೈಸಾ. ಸೊ ಇದು ಸ್ವಲ್ಪ ಹೊರೆ ಅಂತೂ ಆಗೇ ಆಗುತ್ತೆ. ಅಲ್ಲ, ರೇಟು ತುಂಬ ಜಾಸ್ತಿ ಆಯಿತು. ಇದ್ರ ಹೊರೆ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ, ನಮ್ಮ ಸಂಸ್ಥೆಗೆ ನಷ್ಟ ಆಗುತ್ತೆ. ಹಾಂ, ದುಡ್ಡು ಜಾಸ್ತಿ ಕಟ್ಟಬೇಕಲ್ಲ. ಹಾಂ, ಫೀಸೇನು ಜಾಸ್ತಿ ಮಾಡಲ್ಲ, ಬಟ್ ಸಂಸ್ಥೆಗೆ ಹೊರೆ ಆಗುತ್ತೆ. ಹೊರೆನೇ ಸರ್. ಈಗ ಒಂದು ಲಿಮಿಟೆಡಲ್ಲಿ ಖರ್ಚು ಮಾಡ್ತಿರ್ತಾರೆ. ಈಗ ಜಾಸ್ತಿ ಅಂದರೆ ಹೊರೆನೇ, ಖಂಡಿತ ಹೊರೆ ಆಗುತ್ತೆ. ಡೀಸೆಲ್ಲು ಪೆಟ್ರೋಲ್ ಆಗಿ ಎರಡು ಫುಲ್ ರೇಟ್ ಜಾಸ್ತಿ ಆಗಿದೆ. ನಮಗೆ ಗಾಡಿ ಬಾಡಿಗೆಗೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಸ್ವಲ್ಪ ಕಡಿಮೆ ಮಾಡ್ಬೇಕು ನಮಗೆ. ಅಂದರೆ ನೀವು ಈಗ ಬಾಡಿಗೆ ಹೊಡಿತಾ ಇದ್ರಿ, ಈಗ ಅಂದರೆ ₹90 ಇತ್ತು, ₹90 ಇತ್ತು. ಈಗ ಜಾಸ್ತಿ ಆಗಿದೆ, ಮತ್ತೆ ₹3 ₹4 ಜಾಸ್ತಿ ಆಗಿದೆ. ನಮಗೆ ಬಾಡಿಗೆ ರೇಟ್ ಜಾಸ್ತಿ ಕೇಳಿದ್ರು ಕೊಡಲ್ಲ ಯಾರು. ಅದೇ ಹಳೆ ಬಾಡಿಗೆನೇ ಹೊಡಿಬೇಕು. ಈ ಡೀಸೆಲ್ ಎಲ್ಲ ರೇಟ್ ಆಗಿದೆ, ಏನು ಈಗ ತೊಂದರೆ ಆಗ್ತಾಯಿದೆ. ನೀವೇನಾದ್ರು ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಬಾಡಿಗೆ ಏನಾದ್ರು ಜಾಸ್ತಿ ಮಾಡಿದ್ರೆ? ಬಾಡಿಗೆ ಯಾರು ಕೊಡಲ್ಲ ಸರ್. ಹಂಗೆ ರೇಟ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ರು ಬಾಡಿಗೆ ಯಾರು ಸೇರಿಸಿ ಕೊಡಲ್ಲ. ಅಷ್ಟೇ ಬಾಡಿಗೆ, ಗಾಡಿ ಬೇರೆ ಜಾಸ್ತಿ ಆಗಿದೆ ಈಗ. ಹಂಗಾಗಿ ಬಾಡಿಗೆಯನ್ನು ಜಾಸ್ತಿ ಕೊಡಲ್ಲ. ಸರ್ಕಾರ ಇಂದು ಬೆಳಗ್ಗೆಯಿಂದ 6 ಗಂಟೆಯಿಂದ ಪೆಟ್ರೋಲಿಗೆ ₹3.26, ಆಮೇಲೆ ಡೀಸೆಲಿಗೆ ₹3.16 ಜಾಸ್ತಿ ಮಾಡಿದೆ. ಇದು ಗ್ರಾಹಕರು ಬಂದು ಬೆಳಗ್ಗಿನಿಂದ ನಮ್ಮ ಹತ್ರ ಸುಮಾರು ಕೆಲ ಗ್ರಾಹಕರು ಕಿರಿಕಿರಿ ಮಾಡ್ತಿದ್ದಾರೆ. ತುಂಬ ಜಾಸ್ತಿ ಆಯಿತು, ಸರ್ಕಾರದವರು ಮಾಡಿಲ್ಲ, ಸರ್ಕಾರದವ್ರು ಮಾಡಲ್ಲ ಅಂತಲೇ ಹೇಳ್ತಿದ್ರು ನಿನ್ನೆ ತನಕ. ಇವತ್ತು ಮಾಡಿದಾರ ಅಂಥೇಳಿ ನಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಸರ್ಕಾರದ ಗೈಡ್ಲೈನ್ಸನ್ನು ಅವ್ರಿಗೆ ತೋರಿಸಿದ ಮೇಲೆ ಅವರು ಸಮಾಧಾನದಲ್ಲಿ ಹೋಗ್ತಿದ್ದಾರೆ. ಮತ್ತು ಎರಡನೇದಾಗಿ ನಮಗೆ ಸರ್ಕಾರದವರು ಈಗ ಸುತ್ತೋಲೆ ಹೊರಡಿಸಿದ್ದಾರೆ. ಪ್ರತಿ ವೆಹಿಕಲ್ಗಳಿಗೂ 200 ಲೀಟ್ರ್ ಮೇಲೆ ಜಾಸ್ತಿ ಕೇಳಿದ್ರೆ ಕೊಡಬಾರ್ದು, ಕ್ಯಾನ್ಗಳಿಗೆ ಬಾಟ್ಲಿಗಳಿಗೆ ಕೊಡಬಾರ್ದು ಅಂಥೇಳಿ ಆ ಸರ್ಕಾರದ ನಿಯಮವನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಪ್ರಾಜೆಕ್ಟು ಕಂಪ್ನಿಯಿಂದ ಟರ್ಮಿನಲ್ಗಳಿಂದ ಕಡಿಮೆನೇ ಬರ್ತಾಯಿದೆ. ಹಾಗೆಯಿಂದ ಮಿತವಾಗಿ ಬಳಸಬೇಕು ಅನ್ನೋ ಸೂಚನೆ ಇದರಲ್ಲೇ ನಾವು ಆದಷ್ಟು ಜಾಗ್ರತೆ ವಹಿಸಿ ಗ್ರಾಹಕರಿಗೆ ಮನವೊಲಿಸಿ ವ್ಯಾಪಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ.